ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಂದು ಧರ್ಮದಲ್ಲೂ ಅವರದ್ದೇ ಆದ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪಾಲಿಸುವ ಪದ್ಧತಿ ಇದೆ. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲಿನ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಒಂದಕ್ಕೊಂದು ಭಿನ್ನವಾಗಿದೆ. ಪ್ರತಿಯೊಂದು ಧರ್ಮದಲ್ಲೂ ಅಂತ್ಯ ಸಂಸ್ಕಾರದ ನಂತರ ಏನು ಉಳಿದಿದೆ ಅನ್ನುವುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಭಾರತೀಯ ಸಂಪ್ರದಾಯ ಮತ್ತು ವಿಜ್ಞಾನ ಎರಡೂ ಈ ವಿಷಯದ ಬಗ್ಗೆ ತಮ್ಮದೇ ಆದ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದೆ. ಕೆಲವು ಸ್ಥಳಗಳಲ್ಲಿ ಅಂತ್ಯಕ್ರಿಯೆಗೆ ದೇಹವನ್ನು ದಾನ ಮಾಡಿದರೆ ಇನ್ನೂ ಕೆಲವು ಸ್ಥಳಗಳಲ್ಲಿ ಹೂಳಲಾಗುತ್ತೆ, ಕೆಲವು ಕಡೆ ಸಮುದ್ರಕ್ಕೆ ಎಸೆಯಲಾಗುತ್ತೆ. ಆದರೆ ಈ ಪ್ರದೇಶದಲ್ಲಿ ಮಾತ್ರ ಅಂತ್ಯ ಸಂಸ್ಕಾರ ನಡೆಸುವ ವಿಧಾನವೇ ವಿಚಿತ್ರ. ವ್ಯಕ್ತಿಯ ಮರಣದ ನಂತರ ಮೃತದೇಹವನ್ನ ಪರ್ವತದ ತುತ್ತ ತುದಿಗೆ ಕೊಂಡೊಯ್ದು ತುಂಡು ತುಂಡಾಗಿ ಕತ್ತರಿಸಿ ರಣಹದ್ದುಗಳಿಗೆ ಬಿಸಾಡಲಾಗುತ್ತೆ. ಹೊರಗಿನವರಿಗೆ ಇದು ಅತ್ಯಂತ ಭಯಾನಕವೆನಿಸಿದ್ರೂ ಅಲ್ಲಿಯ ಜನರು ಇದನ್ನ ಪವಿತ್ರ ಎಂದೇ ಭಾವಿಸುತ್ತಾರೆ. ಅಷ್ಟಕ್ಕೂ ಇದು ಯಾವ ಪ್ರದೇಶ, ಅಂತ್ಯಕ್ರಿಯೆ ಪದ್ಧತಿ ಯಾಕೆ ವಿಚಿತ್ರ ಅನ್ನೋದನ್ನ ತಿಳಿಯುವ ಕುತೂಹಲ ನಿಮಗಿದ್ರೆ ಮುಂದೆ ನೋಡಿ. ಅಷ್ಟಕ್ಕೂ ಈ ರೀತಿಯ ಅಂತ್ಯಕ್ರಿಯೆ ನಡೆಯೋದು ಭಾರತದ ಗಡಿಗೆ ಹೊಂದಿಕೊಂಡಿರುವ ಟಿಬೆಟ್ನಲ್ಲಿ. ಇದನ್ನ ಸ್ಕೈ ಫರ್ಯನಲ್ ಅಥವಾ ಸೆಲೆಸ್ಟಿಯಲ್ ಫ್ಯುನರಲ್ ಅಂತ ಕರೆಯಲಾಗುತ್ತೆ. ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿ ಶತಮಾನಗಳಷ್ಟು ಹಳೆಯದಾದ ಸಂಪ್ರದಾಯ ಇದಾಗಿದೆ. ಇಲ್ಲಿನ ಅನೇಕ ಪ್ರದೇಶಗಳಲ್ಲಿ ಈ ಪದ್ಧತಿ ಅನುಸರಿಸಲಾಗುತ್ತೆ. ಟಿಬೆಟ್ನ ಜನರು ಸಾವಿನ ನಂತರ ದೇಹವು ಜಡವಾಗುತ್ತೆ, 3 ಕಾಸಿನ ಪ್ರಯೋಜನವಿಲ್ಲ ಅಂತ ನಂಬ್ತಾರೆ. ಆತ್ಮವು ದೇಹವನ್ನು ಬಿಟ್ಟು ಹೋದಾಗ ಆ ದೇಹವನ್ನು ಪ್ರಕೃತಿಗೆ ಮರಳಿ ತಿರುಗಿಸುವುದು ದಾನದ ಶ್ರೇಷ್ಠ ಸ್ವರೂಪವೆಂದು ನಂಬ್ತಾರೆ. ಇಲ್ಲಿನ ಯಾವುದೇ ವ್ಯಕ್ತಿ ಮೃತಪಟ್ಟ ಬಳಿಕ ಅವರ ದೇಹವನ್ನ ಶ್ವೇತ ವಸ್ತ್ರದಿಂದ ಸುತ್ತಿ ಮನೆಯ ಒಂದು ಮೂಲೆಯಲ್ಲಿ ಇಡಲಾಗುತ್ತೆ. ಶವವು 3 ರಿಂದ 5 ದಿನಗಳ ಕಾಲ ಅಲ್ಲಿಯೇ ಇರುತ್ತೆ. ಈ ಸಮಯದಲ್ಲಿ ಬೌದ್ಧ ಸನ್ಯಾಸಿಗಳು, ಲಾಮಾಗಳು ಧಾರ್ಮಿಕ ಮಂತ್ರಗಳನ್ನ ಪಠಿಸುತ್ತಾರೆ. ಇದರಿಂದ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತು ಸ್ವರ್ಗಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ನಂಬಿಕೆ. 3-5 ದಿನಗಳ ಕಳೆದ ಬಳಿಕ ಬಟ್ಟೆಯಲ್ಲಿ ಸುತ್ತಿದ ದೇಹವನ್ನ ಆಕಾಶ ಸಮಾಧಿ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ಅಂತ್ಯಕ್ರಿಯೆ ಶುರು ಮಾಡುವುದಕ್ಕೆ ಮುನ್ನ ಭ್ರೂಣ ಸ್ಥಾನದಲ್ಲಿದ್ದಂತೆಯೇ ಸುರುಳಿ ಆಕಾರದಲ್ಲಿ ಇರಿಸಲಾಗುತ್ತೆ. ಬಳಿಕ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ತರಬೇತಿ ಪಡೆದ ಸಿಬ್ಬಂದಿಯಷ್ಟೇ ಈ ಆಚರಣೆಯನ್ನ ಮಾಡ್ತಾರೆ. ಪರ್ವತದ ತುತ್ತ ತುದಿಗೆ ದೇಹವನ್ನ ಕೊಂಡೊಯ್ದು ಬಳಿಕ ಒಂದಷ್ಟು ಮಂತ್ರ ಪಠಣೆ ನಡೆಯುತ್ತೆ. ನಂತರ ವಿಶೇಷ ಆಚರಣೆ ಮಾಡುವವರು ಮೃತದೇಹವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದೆಲ್ಲವನ್ನ ರಣಹದ್ದುಗಳಿಗೆ ಬಿಸಾಡ್ತಾರೆ. ದೇಹದ ಮಾಂಸ ಖಾಲಿಯಾದ ಬಳಿಕ ಉಳಿದ ಮೂಳೆಗಳನ್ನ ಪುಡಿ ಮಾಡಿ ಬಾರ್ಲಿ ಹಿಟ್ಟಿನೊಂದಿಗೆ ಬೆರೆಸಿ ಅದನ್ನು ರಣಹದ್ದುಗಳಿಗೆ ಇಡಲಾಗುತ್ತೆ. ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿ ರಣಹದ್ದುಗಳನ್ನ ಪವಿತ್ರ ಪಕ್ಷಿಗಳೆಂದು ಪರಿಗಣಿಸಲಾಗುತ್ತೆ. ರಣಹದ್ದುಗಳು ಸಂಪೂರ್ಣವಾಗಿ ಶವವನ್ನ ತಿಂದ್ರೆ ಸತ್ತವರು ಒಳ್ಳೆಯ ರೀತಿಯ ಜೀವನ ನಡೆಸಿದ್ರು ಅಂತ ನಂಬ್ತಾರೆ. ಅಲ್ಲದೆ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದು ಭಾವಿಸುತ್ತಾರೆ. ರಣಹದ್ದುಗಳನ್ನ ಭೂಮಿ ಮತ್ತು ಸ್ವರ್ಗದ ನಡುವಿನ ವಾಹಕಗಳೆಂದು ನಂಬುವುದರಿಂದ ಆತ್ಮವು ಸ್ವರ್ಗ ಸೇರಲು ಅವು ದಾರಿ ಮಾಡಿಕೊಡುತ್ತವೆ ಅನ್ನೋದು ಅವರ ಬಲವಾದ ನಂಬಿಕೆ. ವಿಶ್ವದ ಅನೇಕ ಭಾಗಗಳಲ್ಲಿ ಅಂತ್ಯಕ್ರಿಯೆ ಸ್ವರೂಪಗಳು ಬದಲಾಗಿದ್ದರೂ ಟಿಬೆಟಿಯನ್ ಆಕಾಶ ಸಮಾಧಿಯನ್ನ ಅತ್ಯಂತ ವಿಶಿಷ್ಟ ಮತ್ತು ನಿಗೂಢ ಸಂಪ್ರದಾಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹೆಚ್ಚಿನ ಜನರು ಸಾವಿನ ನಂತರ ದೇಹವನ್ನ ಭೂಮಿಗೆ ಅಥವಾ ಬೆಂಕಿಗೆ ಒಪ್ಪಿಸಿದರೆ ಟಿಬೆಟ್ನಲ್ಲಿ ಇದು ಆಕಾಶದ ಜೀವಿಗಳಿಗೆ ಅಂದರೆ ರಣಹದ್ದುಗಳಿಗೆ ಸಮರ್ಪಿತವಾಗಿದೆ. ಅಲ್ಲಿನ ಜನರಿಗೆ ಇದು ಕೇವಲ ಅಂತ್ಯಕ್ರಿಯೆಯಲ್ಲ, ಜೀವನ, ಸಾವು ಮತ್ತು ಪುನರ್ಜನ್ಮದ ಚಕ್ರದ ಆಧ್ಯಾತ್ಮಿಕ ಮಾರ್ಗವಾಗಿದೆ ಅನ್ನೋದು ನಂಬಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.